ನಮ್ಮ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. 1885ರಲ್ಲಿ ಗೋಕುಲ್ದಾಸ್ ತೇಜ್ಪಾಲ್ ಸಾಂಸ್ಕ್ರಿಟ್ ಕಾಲೇಜಲ್ಲಿ ಬಾಂಬೆಯಲ್ಲಿ 72 ಜನರಿಂದ ಸ್ಟಾರ್ಟ್ ಆದ ನಮ್ಮ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು 140 ವರ್ಷದ ಇತಿಹಾಸ ಇದೆ. ಹಾಗೆ ಭಾಳಷ್ಟು ಜನ WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಹಿಂಗೆ ಆ ನ್ಯಾಷನಲ್ ಕಾಂಗ್ರೆಸ್ ಒಂದೊಂದು ವರ್ಷದ ಸೆಷನ್ನ ಒಬ್ಬೊಬ್ಬರು ಹೆಡ್ ಮಾಡ್ತಿದ್ರು. 1885 ಫಸ್ಟ್ ಸೆಷನ್ ನಡೀತು ಡಿಸೆಂಬರ್ 27-28. ಆ್ಯಕ್ಚುಲಿ ಅದು ಮೊದಲು ಪೂನಾಲ್ಲಿ ನಡಿಬೇಕಾಗಿತ್ತು. ಪೂನಾದಲ್ಲಿ ಕಾಲರ ಔಟ್ ಬ್ರೇಕ್ ಆಗಿದ್ದಕ್ಕೆ ಬಾಂಬೆಗೆ ಶಿಫ್ಟ್ ಆಯಿತು. 1885ಇಂದ ಪ್ರತಿ ವರ್ಷ ಒಂದೊಂದು ಕಡೆ ನಡೀತು. ಅದೇ ರೀತಿ 1924ರಲ್ಲೂ ಅಧಿವೇಶನ ಬೆಳಗಾವಿಯಲ್ಲಿ ನಡೀತು. ಆ ಬೆಳಗಾವಿ ಅಧಿವೇಶನ ಗಾಂಧಿಯವರು ಬಂದರು, ಅದು 100 ವರ್ಷ ಆಯಿತು. ಅದಕ್ಕೊಂದು ಹಿನ್ನೆಲೆ, ನಾನು ಚಿಕ್ಕಬಳ್ಳಾಪುರನ ರೆಪ್ರೆಸೆಂಟ್ ಮಾಡ್ತೀನಿ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಕ್ಷೇತ್ರದಲ್ಲಿರೋ ನಂದಿ ಬೆಟ್ಟಕ್ಕೆ ಬಂದು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಬೆಳಗಾವಿಗೆ ಬರ್ತಾರೆ. ಮತ್ತೊಮ್ಮೆನೂ ನಂದಿ ಬೆಟ್ಟಕ್ಕೆ ಬರ್ತಾರೆ. ಸೊ ನನ್ನ ಚಿಕ್ಕಬಳ್ಳಾಪುರಕ್ಕೂ ಬೆಳಗಾವಿಗೂ ಒಂದು ಗಾಂಧೀಜಿಯವರ ಪಯಣ ಹೊಂದಿದೆ. ಗಾಂಧೀಜಿಯವರು ನನ್ನ ಕ್ಷೇತ್ರದಿಂದ ಒಂದು ಹಳ್ಳಿಯಿಂದ ಬೆಟ್ಟ ಹಾಕ್ತಾರೆ. ಅದನ್ನ ಇವತ್ತು ನಾವು ಗಾಂಧಿಪುರ ಅಂತ ಕರಿತೀವಿ. ಒಂದು ದೊಡ್ಡ ಇತಿಹಾಸ ಇದೆ.